ಸರ್ ನಮಸ್ತೆ. ನಮಸ್ತೆ. ಇದು ವಿಶ್ವವಾಣಿ ಟಿವಿ ಬೆಂಗಳೂರಿನಿಂದ ಶಿವಪ್ರಸಾದ್ ಬೋಳಂತೂರು ಅಂತ ಹೇಳಿ. ಹೇಳಿ ಸರ್, ನಿನ್ನೆ ಬಿಸಿ ರೋಡ್ ನ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬರ್ಬರವಾದಂತಹ ಹತ್ಯೆ ಆಯ್ತು, ಒಂದು ಯುವತಿದು. ಹೌದು. ಏನ್ ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ? ಏನು ಹೇಳುದು, ಈ ಹುಡುಗರದು ಉಚ್ಚಾಟಿಗೆ ಅಂತ ಹೇಳಬೇಕು. ಇಂಥದ ಅವಸ್ಥೆ ನಡೀಬಾರ್ದು. ಅದಕ್ಕೆ ಪೊಲೀಸ್ ಸ್ಟೇಷನ್, ನಾನು ಪುರಿಯಲ್ಲಿದ್ದೆ ಜಗನ್ನಾಥಲ್ಲಿ, ಅಲ್ಲಿಂದಲೇ ಪೊಲೀಸ್ಗೆಲ್ಲ ಫೋನ್ ಮಾಡಿದ್ದೇನೆ, ಇಮಿಡಿಯೇಟ್ ಹಿಡಿಬೇಕು. ಇಮಿಡಿಯೇಟ್ ಹಿಡಿತಾರೆ ಪೊಲೀಸರು, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಷ್ಟೇ, ಮತ್ತೆ ಅಂತ. ಯುವತಿಯ ಮನೆಗೆ ಕರೆಯನ್ನ ಮಾಡಿದ್ರ ಅಥವಾ ಸರ್ ಅವರಿಗೆ ಮಾಡಿದೆ, ಅವರಿಗೆ ಸಂಬಂಧ. ಈಗ ನಾನು ಊರಲ್ಲಿಲ್ಲ, ಹೋದಾಗ ನಾನು ಮನೆಗೆ ವಿಸಿಟ್ ಕೊಡ್ತೇನೆ ನಾನು ಅವರಿಗೆ. ಮತ್ತೆ ಅವರ ಸಂಬಂಧಿಕರು ಸಿಕ್ಕಿದ್ರು, ಮಾತಾಡಿದ್ರು. ಮತ್ತೆ ನಾಳೆ ಇವತ್ತು ರಾತ್ರಿ ಹೋಗ್ತಾ ಇದ್ದೇನೆ ಊರಿಗೆ, ನಾಳ್ದು ಹೋಗ್ತಾ ಇದ್ದೇನೆ, ಮನೆಗೆ ಹೋಗ್ತಾ ಇದ್ದೇನೆ. ಈಗ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀರಿ? ಸೂಚನೆ ಕೊಟ್ಟಿದ್ದಾರೆ, ಪೊಲೀಸ್ನವರವರ ಆಕ್ಷನ್ ಮಾಡ್ತಾರೆ. ನಮ್ಮ ಹತ್ರ ಒಳ್ಳೆ ದಕ್ಷ ಅಧಿಕಾರಿಗಳಿದ್ದಾರೆ ನಮ್ಮಲ್ಲಿ, ಅವ್ರು ಮಾಡ್ತಾ ಇದ್ದಾರೆ ಕೆಲಸಗಳು. ನಾವು ಅದಕ್ಕೆ ಪೂರ್ಣ ಸಹಕಾರ. ಅವ್ರಿಗೆ ಏನಾದ್ರು ಇದನ್ನೆಲ್ಲ ಇನ್ನು ಅವ್ರಿಗೆ ಏನು ಯಾವ ಮಾನಸಿಕತೆಯಲ್ಲಿ ಅಂದ್ರೆ ಈ ಡ್ರಗ್ ಇದೇನಾ ಅಂತನೂ ನಾವು ಫೈಂಡ್ ಔಟ್ ಮಾಡ್ಬೇಕು. ಯಾಕಂದ್ರೆ ಇದು ಬಹಳಷ್ಟು ವ್ಯಾಪಕವಾಗಿ ಹರಡಿದೆ ಈಗ ಡ್ರಗ್ ವ್ಯವಸ್ಥೆ. ಇಲ್ಲದ್ರೆ ಇಂಥ ಒಂದು ಮಾನಸಿಕ ವ್ಯವಸ್ಥೆ ಮನುಷ್ಯನಿಗೆ ಬರ್ಲಿಕ್ಕೆ ಕಷ್ಟ. ಅದನ್ನು ನೋಡ್ಬೇಕು ಅಂತ ನಾವು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇದು ಒಂದು ಇನ್ಸಿಡೆಂಟ್, ಇನ್ನು ಇಂತ ಹಲವಾರು ಇನ್ಸಿಡೆಂಟ್ ಗಳು ಆಗ್ತಾ ಇದೆ. ಅದಕ್ಕೆ ಎಂತ ಅವಕಾಶನೇ ಕೊಡಬಾರ್ದು. ಅದ್ರ ಹಿಂದೆ ಎಂತ ಇದೆ, ಮಾನಸಿಕತೆ ಹೇಗೆ ಅದಾಗ್ತದೆ, ಅದನ್ನು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಇಂತ ಒಂದು ಇನ್ಸಿಡೆಂಟ್ ಗಳು ಅದು ಮಾನಸಿಕತೆಯಿಂದ ಆಗ್ತದೆ. ಅವರ ಮಾನಸಿಕತೆ ಅಂತ ವ್ಯಕ್ತಿಗಳು ಇರ್ತಾರೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಯಾವ ತರ, ಅದರ ಹಿಂದೆ ಏನು ಇದೆ ಅಂತ ನೋಡ್ಬೇಕಾಗ್ತದೆ. ಅದನ್ನೆಲ್ಲ ಪೊಲೀಸ್ನವರು ದಕ್ಷ ಅಧಿಕಾರಿಗಳಿದ್ದಾರೆ. ಯುವತಿಯ ಮನೆಗೆ ಹೋಗಿ ಅಥವಾ ಪರಿಹಾರ ಕೊಡುವಂತದ್ದು ಏನಾದ್ರು ಮಾಡ್ತೀರಾ ಸರ್? ನಾವು ಹೋಗ್ತೇವೆ, ಅವರ ಪರಿಸ್ಥಿತಿಗಳನ್ನು ನೋಡ್ಬೇಕು. ನೋಡಿ ಆದ್ಮೇಲೆ ನಾವು ಹೇಳ್ತೇವೆ, ನಾವು ಸುಮ್ಮನೆ ಆಗಿ ಮಾತಾಡುದಿಲ್ಲ. ಯಾವಾಗ ವಿಸಿಟ್ ಮಾಡ್ತೀರಾ ಸರ್ ತಾವು? ನಾನು ನಾಡ್ದು ಸಂಡೇ ವಿಸಿಟ್ ಮಾಡ್ತಾ ಇದ್ದೇನೆ. ಇವತ್ತು ಹೋಗ್ತಾ ಇದ್ದೇನೆ. ಜಗನ್ನಾಥ್ ಪುರಿಯಲ್ಲಿದ್ದೆ, ಬಂದಿದ್ದೆ ನಾನು. ವಿಷಯ ತಿಳಿದ ಕೂಡಲೇ ಹಿರಿಯರ ಹತ್ರ ಎಲ್ಲ ಮಾತಾಡಿದ್ದೇನೆ. ಚೆನ್ನಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ, ಏನ್ ತೊಂದರೆ ಇಲ್ಲ. ಅಧಿಕಾರ ಯಾರ ಹತ್ರ ಇರ್ತದೆ ಹೋಗ್ತದೆ, ಅದು ಬೇರೆ ವಿಷಯ, ಹೌದಲ್ವಾ? ಆದ್ರೆ ನಾವು ಇಂಥ ಇನ್ಸಿಡೆಂಟ್ಗಳಿಗೆ ಅದಕ್ಕೆ ಕೊಡ್ತಾ ಇದ್ದೇವೆ. ಇಮಿಡಿಯೇಟ್ ನನಗೆ ಮೆಸೇಜ್ ಸಿಕ್ಕಿದ ಕೂಡಲೇ ನಾನು ಎಲ್ಲಾ ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ, ಅವರ ಮನೆ ಸಂಬಂಧಿಕರ ಹತ್ರ ಮಾತಾಡಿದ್ದೇನೆ, ಎಲ್ಲ ಮಾತಾಡಿದ್ದೇನೆ. ಅಲ್ಲಿ ಎಲ್ಲರ ಹತ್ರ ಮಾತಾಡಿದ್ದೇನೆ. ಅಲ್ಲಿ ಹೋದ ಕೂಡಲೇ ಮನೆಗೂ ಹೋಗ್ತೇವೆ, ಮನೆಯ ಬಗ್ಗೆ ನೋಡ್ತೇವೆ. ಸರಿ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು.